ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಘನತ್ಯಾಜ್ಯ ವಿಲೇವಾರಿ ನಗರಸಭೆಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಅಂತಲೇ ಹೇಳ್ಬೋದು. ಇದರ ನಿವಾರಣೆ ನಿಟ್ಟಿನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಹೆಜ್ಜೆ ಇಟ್ಟಿದ್ದರು. ವಾರಣಾಸಿಯಲ್ಲಿ ಏನು ತ್ಯಾಜ್ಯದ ಮೂಲಕ ಒಂದು ಚಾರ್ಕೋಲ್ ಮಾಡುವಂತಹ ಒಂದು ಪ್ಲಾಂಟನ್ನು ಅಲ್ಲಿ ವಾರಣಾಸಿಯಲ್ಲಿ ಸಕ್ಸಸ್ಫುಲ್ಲಾಗಿ ಹಾಕಲಾಗಿತ್ತು. ಅದೇ ಮಾದರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಏನು ದೇಶದ ಎರಡನೇ ಒಂದು ಏನು ಚಾರ್ಕೋಲ್ ಮಾಡುವಂತಹ ಪ್ಲಾಂಟ್ನ ಹುಬ್ಬಳ್ಳಿ ಹೊರವಲಯದ ಗೊಬ್ಬೂರು ಬಳಿ ಹಾಕಲಾಗಿದೆ. ಇಲ್ಲಿ ಏನೋ 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಮಹತ್ವದ ಯೋಜನೆಯನ್ನು ಕೈಗೊಳ್ಳಲಾಗಿದ್ದು ಬಹುತೇಕ ಏನು ಟ್ರಯಲ್ ಸಹ ಪೂರ್ಣಗೊಂಡಿದೆ. ಏನೆಲ್ಲ ಇದರಿಂದ ಬೆನಿಫಿಟ್ಸ್ ಆಗ್ತಾಯಿದೆ ಮತ್ತು ಎಷ್ಟು ಇದಕ್ಕೆ ಖರ್ಚು ವೆಚ್ಚ ಮತ್ತು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಘನತ್ಯಾಜ್ಯದ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಯಾವುದೇ ಒಂದು ನಗರಸಭೆ ಇರಲಿ, ಪುರಸಭೆ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ಮಹಾನಗರ ಪಾಲಿಕೆ ಇರಲಿ, ಬೃಹತ್ ಮೆಟ್ರೋ ಸಿಟಿಗಳಿರಲಿ, ಅಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗೋದೇ ಘನತ್ಯಾಜ್ಯ ವಿಲೇವಾರಿ. ಈ ಒಂದು ದೊಡ್ಡ ಮಟ್ಟದ ರಾಶಿಗಟ್ಟಲೆ ಟನ್ಗಟ್ಟಲೆ ಏನು ಗುಡ್ಡೆಗಳು ಹಾಕ್ಕೊಂಡು ಅದು ಒಂದು ರೀತಿಯಲ್ಲಿ ದುರ್ನಾತ ಬೀರುವಂತಹ ಒಂದು ಮತ್ತು ಏನು ಬೆಂಕಿ ಹೊತ್ಕೊಂಡು ಏನು ಪ್ಲಾಸ್ಟಿಕ್ ಸುಡೋ ಕಾರಣಕ್ಕಾಗಿ ಇಡೀ ಪ್ರದೇಶದಲ್ಲಿ ಹೊಗೆಯಾಡುವಂತಹ ಇತ್ಯಾದಿಗಳನ್ನ ನಾವು ಒಂದು ನಿತ್ಯ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಜನ ನರಕ ಅನುಭವಿಸುವಂಥದ್ದನ್ನು ನಾವು ನೋಡ್ತಾನೇ ಇದ್ದೀವಿ. ಈ ಹುಬ್ಬಳ್ಳಿ ಧಾರವಾಡದ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಂದರೆ ಪ್ರತಿದಿನ 500ರಿಂದ 600 ಟನ್ ಒಂದು ಏನು ತ್ಯಾಜ್ಯ ಒಂದು ಇಲ್ಲಿ ಉತ್ಪಾದನೆ ಆಗುತ್ತೆ. ಇದರಲ್ಲಿ 300 ಟನ್ನು ಹಸಿ ಕಸ ಆದರೆ ಸುಮಾರು 200 ಟನ್ನು ಒಣ ಕಸ ಅಂದರೆ ಏನು ಡ್ರೈ ವೆಟ್ ಅಂತ ಹೇಳ್ಬೋದು, ಗಾರ್ಬೇಜು. ಈ ಒಂದು ಒಣ ಕಸನ ಒಂದು ಏನು ವಿಲೇವಾರಿ ಮಾಡೋ ನಿಟ್ಟಿನಲ್ಲಿ ಏನು ಹಸಿ ಕಸನ ಒಂದು ರೀತಿಯಲ್ಲಿ ಗೊಬ್ಬರದ ರೂಪದಲ್ಲಿ ಗೊಬ್ಬರ ಮಾಡುವಂತಹ ಒಂದು ಪ್ಲಾನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಘನತ್ಯಾಜ್ಯ ಏನು ಒಣ ಕಸ ಏನಿದೆ ಅದನ್ನು ಏನು ವಿಲೇವಾರಿ ಮಾಡೋದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ ಅದು ಒಂದು ವಿಲೇವಾರಿ ಮಾಡೋದೇ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಈ ಸವಾಲನ್ನು ಎದುರಿಸುವ ನಿಟ್ಟಿನಲ್ಲಿ ಏನಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಮಹತ್ವದ ಒಂದು ಯೋಜನೆಯನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ತಂದಿದ್ದಾರೆ. ಹುಬ್ಬಳ್ಳಿಯ ಗೊಬ್ಬೂರು ಗ್ರಾಮದ ವ್ಯಾಪ್ತಿಯಲ್ಲಿ 8 ಎಕರೆ ವ್ಯಾಪ್ತಿಯಲ್ಲಿ 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಚಾರ್ಕೋಲ್ ಪ್ಲಾಂಟ್, ಗ್ರೀನ್ ಚಾರ್ಕೋಲ್ ಪ್ಲಾಂಟನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಘನತ್ಯಾಜ್ಯನ ನಿತ್ಯ ಇಲ್ಲಿ 200 ಟನ್ನು ಘನತ್ಯಾಜ್ಯನ ಅಲ್ಲಿ ಪಾಲಿಕೆಯಿಂದ ಕೊಡಲಾಗುತ್ತೆ. ಆ ಒಂದು ಘನತ್ಯಾಜ್ಯನ ಅಲ್ಲಿ ಪ್ಲಾಂಟ್ನಲ್ಲಿ ಹಾಕಿದ ನಂತರ ಅದನ್ನು ಇದ್ದಿಲ ರೂಪದಲ್ಲಿ ಗ್ರೀನ್ ಚಾರ್ಕೋಲ್ ರೂಪದಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡಲಾಗುತ್ತೆ. ಅಂದರೆ 25ರಿಂದ 30% ಇಲ್ಲಿ ಅಂದರೆ ಈಗ ಒಂದು 200 ಟನ್ ಘನತ್ಯಾಜ್ಯ ಹಾಕಿದಲ್ಲಿ ಅದರಲ್ಲಿ 25ರಿಂದ 30% ಚಾರ್ಕೋಲ್ ಪ್ರೊಡಕ್ಷನ್ ಆಗುತ್ತೆ. ಉಳಿದಂತೆ ಅದನ್ನು ಗೊಬ್ಬರದ ರೂಪದಲ್ಲಿ ಇತ್ಯಾದಿಗಳ ರೂಪದಲ್ಲಿ ಅದನ್ನು ಬಳಕೆ ಮಾಡಲಾಗುತ್ತೆ. ಅಂದರೆ ಇಡೀ ಅಲ್ಲಿ ಘನತ್ಯಾಜ್ಯವನ್ನು ಈಗ ಅಲ್ಲಿ ಬೇರೆ ಬೇರೆ ರೂಪದಲ್ಲಿ ವಿಲೇವಾರಿ ಮಾಡುವಂಥ ಕೆಲಸ ಆಗುತ್ತೆ. ಇಲ್ಲಿ ಈಗ ಆಲ್ರೆಡಿ ಟ್ರಯಲ್ಸ್ ಈಗೇನು ಆ ಒಂದು ಗೊಬ್ಬರದಲ್ಲಿ ಘಟಕ ಸ್ಥಾಪನೆ ಮಾಡಲಾಗಿದೆ. ಈಗಾಗಲೇ ಟ್ರಯಲ್ ಸಹ ಮಾಡಲಾಗಿದೆ. 72 ತಾಸು ಸತತ 72 ತಾಸಿನ ಕಾಲ ಈ ಒಂದು ಯೂನಿಟ್ನ ರನ್ ಮಾಡಲಾಗಿದೆ. 25ರಿಂದ 30% ಚಾರ್ಕೋಲ್ ಪ್ರೊಡಕ್ಷನ್ ಆಗಿದೆ. ಮತ್ತು ಇಲ್ಲಿ 2 ಪ್ಲಾಂಟ್ಗಳನ್ನ ಹಾಕಲಾಗಿದೆ. 2 ಪ್ಲಾಂಟ್ಗಳನ್ನ ಏಕಕಾಲಕ್ಕೆ ರನ್ ಮಾಡೋಕ್ಕಾಗಲ್ಲ. ಒಂದು ಪ್ಲಾಂಟ್ ರನ್ ಇರ್ತದೆ, ಅದು ಬಂದಾದ ನಂತರ ದಿನಕ್ಕೆ ನಿತ್ಯ ಅಂದರೆ 24/7 ಅನ್ನೋ ರೀತಿಯಲ್ಲೇ ಇದು 2 ಪ್ಲಾಂಟ್ಗಳು ರನ್ ಆಗುತ್ತೆ. ಅಂದರೆ ಆಲ್ಟರ್ನೇಟಿವ್ ಆಗಿ ಒಂದು ಪ್ಲಾಂಟ್ ರನ್ ಇರೋಂಥ ಸಂದರ್ಭದಲ್ಲಿ ಇನ್ನೊಂದು ಪ್ಲಾಂಟ್ ಬಂದಾಗಿರುತ್ತೆ. ಆ ರೀತಿ ಆಲ್ಟರ್ನೇಟಿವ್ ಆಗಿ ಈ ಒಂದು ಪ್ಲಾಂಟ್ಗಳನ್ನ ಸದ್ಯಕ್ಕೆ ರನ್ ಮಾಡುವಂಥ ಉದ್ದೇಶವನ್ನು ಹೊಂದಲಾಗಿದೆ. ಇಲ್ಲೇನು ವಾರಣಾಸಿಯಲ್ಲಿ ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಪ್ಲಾಂಟ್ ಹಾಕಲಾಗಿತ್ತು. ಅದೇ ಮಾದರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕ್ಷೇತ್ರದಲ್ಲಿ ಹುಬ್ಬಳ್ಳಿಯಲ್ಲಿ ಈ ಒಂದು ಪ್ಲಾಂಟ್ನ ಅಸ್ತಿತ್ವಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಇಲ್ಲೇನು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಈ ಒಂದು ಪ್ಲಾಂಟನ್ನು ಅಸ್ತಿತ್ವಕ್ಕೆ ಈಗ ತಲೆ ಎತ್ತಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ 2ನೇ ಕಾರ್ಖಾನೆ ಇದಾಗಿತ್ತು. ಅದಾದ ನಂತರ 2-3 ಕಡೆ ಮತ್ತು ಸಬ್ಸಿಕ್ವೆಂಟ್ಲಿ ಶುರುವಾಗಿದೆ. ವೇಸ್ಟ್ ಟು ಎನರ್ಜಿ, ಕಸದಿಂದ ಎನರ್ಜಿ, ಕಸದಿಂದ ಇಂಧನ ಅನ್ನುವಂಥ ಒಂದು ಪ್ರಾಜೆಕ್ಟದಲ್ಲಿ
ಇದು ಶುರುವಾಗಿದೆ. ಇಲ್ಲಿ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದಂತೆ ಈ ಒಣ ಕಸ ಏನಿದೆ, ಈ ಒಣ ಕಸ ಇಲ್ಲಿಂದ 200 ಟನ್ ಪರ್ ಡೇ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದು 72 ಗಂಟೆಗಳ ಕಾಲ ಈಗಾಗಲೇ 250 ಟನ್ ಈ ಚಾರ್ಕೋಲ್ ಉತ್ಪಾದನೆ ಈಗಾಗಲೇ ನಿಮಗೆ ಪ್ರೆಸೆಂಟೇಷನ್ದಲ್ಲಿ ತೋರಿಸಿದಂತೆ ಇದರ ಉತ್ಪಾದನೆ ನಡೀತಾ ಇದೆ. ಈ ಕಸವನ್ನು, ಒಣ ಕಸವನ್ನು ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಅಲ್ಲೇ ತಂದು ಅದರೊಳಗಿಂದ ಏನು ಮಣ್ಣು ಧೂಳು ಇರ್ತದೋ ಅದನ್ನು ಕ್ಲೀನ್ ಮಾಡಿ ಅದರಿಂದ ಈ ಮಾಯಿಶ್ಚರ್ ಅಂದ್ರೆ ಹಸಿಯಾಗಿ ಏನಿರ್ತದೆ ಅದನ್ನು ಡ್ರೈ ಮಾಡಿ ಆನಂತರ ಅದನ್ನು ಹೀಟ್ ಮಾಡಿ ಅದರಿಂದ ಮುಂದೆ ಪೌಡರ್ ಮಾಡಿ ಕಲ್ಲಿದ್ದಲ ರೀತಿಯಲ್ಲಿ ಅದನ್ನು ಕಲ್ಲಿದ್ದಲು ರೀತಿಯಲ್ಲಿ ಬ್ರ್ಯಾಕೆಟಿಂಗ್ ಮಾಡಿ ಅದನ್ನು ಎಲ್ಲಿ ಕಲ್ಲಿದ್ದಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಕಳಿಸ್ತಾರೆ. ಆರಂಭದಲ್ಲಿ ಇದ್ರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಮ್ಮಿ ಇರ್ಬೋದು ಅಂತನಿತ್ತು, ಆದರೆ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಇದನ್ನು ದಹಿಸುವಂಥ ಏನು ಶಕ್ತಿ ಇದೆ, ಇದರಿಂದ ಏನು ಇಂಧನ ಉತ್ಪಾದನೆ ಆಗ್ತದೆ, ಅದರ ಟೆಂಪ್ರೇಚರು ಚೆನ್ನಾಗಿ ಬರ್ತಾ ಇದೆ ಬೇರೆ ಬೇರೆ ಕಡೆ. ಹಾಗಾಗಿ 200 ಟನ್ ಕಸ ಪ್ರತಿದಿನ ಅರ್ಜಿಸಿಕೊಳ್ತದೆ. ಮತ್ತು ಈ ರೀತಿ 2 ಪ್ಲ್ಯಾಂಟ್ ಇರಲಿವೆ. ಅಕಸ್ಮಾತ್ ಏನಾದರೂ ಒಂದು ಪ್ಲ್ಯಾಂಟ್ ನಿಂತರೂ ಸಹಿತ ಕಸ ಸಂಸ್ಕರಣೆ ನಿಲ್ಲೋದಿಲ್ಲ. ಹಾಗಾಗಿ ಕಸ HDMC ಉಚಿತವಾಗಿ ಕೊಡ್ತದೆ. ಮತ್ತು ಇದು 20ರಲ್ಲಿ ಆದರೂ ಇಷ್ಟು ಯಾಕೆ ಲೇಟ್ ಆಯ್ತು ಅಂತ ಅನ್ಬೋದು. ಜಾಗ ಕೊಡಲಿಕ್ಕೆ, ಜಾಗ ಸ್ಯಾಂಕ್ಷನ್ ಮಾಡಲಿಕ್ಕೆ ನಿಮ್ಮ ಸರ್ಕಾರದ ವ್ಯವಸ್ಥೆ ಗೊತ್ತಿದೆ, ಅನೇಕ ಕಡೆ ಈ ರೀತಿ ಆಗಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಖಾತೆಯನ್ನು ನಿರ್ವಹಣೆ ಮಾಡುತ್ತಿರುವಂಥ ನಮ್ಮೆಲ್ಲರ ಕೇಂದ್ರ ಸಚಿವರು, ಈ ಭಾಗದ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ಕನಸು ಇದು. ಯಾಕಂತಂದರೆ ಇಡೀ ದೇಶದಲ್ಲಿ ವಾರಣಾಸಿಯನ್ನು ಬಿಟ್ಟರೆ 2ನೇ ಪ್ರಾಜೆಕ್ಟನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕರ್ನಾಟಕದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಇಲ್ಲಿ ಸ್ಥಾಪಿಸಿ ತ್ಯಾಜ್ಯ ವಿಲೇವಾರಿಯಿಂದ ಬಂದಂಥ ಒಂದು ಏನು ತ್ಯಾಜ್ಯವನ್ನು ನಾವು ಮರುಸಂಸ್ಕರಣೆ ಮಾಡಿ ಈ ಚಾರ್ಕೋಲನ್ನು ಮಾಡ್ತಾಯಿದ್ದೇವೆ. ಆ ಚಾರ್ಕೋಲನ್ನು ಮಾಡಿ ನಾವು ಏನು ವಿದ್ಯುತ್ ಎಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಕಂಪನಿಗಳಿಗೆ ನಾವು ಕೊಡುವಂಥದ್ದನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ತಾವು ಸಹ ಸಾಕಷ್ಟು ವರ್ಷಗಳಿಂದ ನೋಡ್ಕೊತ ಬಂದಿರಿ. ನಮ್ಮ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂಥ ನಗರಗಳು ಸ್ವಚ್ಛ ನಗರ, ಸುಂದರ ನಗರ ಮಾಡಬೇಕಂತ ಹೇಳಿ ಎಲ್ಲರೂ ಆಶೆಯನ್ನು ಇಟ್ಕೊಂಡು ಬಂದಿದ್ದರು. ಆದರೆ ಅದಕ್ಕೆ ಒಂದು ಸಾಕಾರವನ್ನು ಕೊಟ್ಟಂಥ ನಮ್ಮ ಜೋಶಿಯವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮೊದಲೇದಾಗಿ. ಯಾಕಂದರೆ ಈ ಘಟ್ಟದಲ್ಲಿ ಮನೆ ಮನೆಯಿಂದ ನಾವು ಕಸವನ್ನು ಸಂಗ್ರಹಣೆ ಮಾಡಿ ತಂದು ಇಲ್ಲಿ ಕಸದ ತ್ಯಾಜ್ಯ ವಿಲೇವಾರಿಯನ್ನು ಮಾಡುವಂಥದ್ದಾಗ್ತಾಯಿತ್ತು ಬೇರ್ಪಡೆ. ಆದರೆ ವಿಲೇವಾರಿ ಘಟಕಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹೋಗ್ತಾ ಇದ್ದಿದ್ದಿಲ್ಲ. ಹಾಗಾಗಿ ಇದು ಒಂದು 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟು ಅದ್ಭುತವಾದ NTPC ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕ ಆಗ್ತಾಯಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡವೂ ಸಹ ಸ್ವಚ್ಛ ನಗರ, ಸುಂದರ ನಗರಕ್ಕೆ ಆಗಲಿಕ್ಕೆ ಸಾಧ್ಯ ಆದ ಹಾಗೂ ಬಂದು ಇಲ್ಲಿ ಇದ್ದಂಥ ಎಲ್ಲ ಬಡಾವಣೆಯ ಸಾರ್ವಜನಿಕರಿಗೂ ಸಹ ಇದು ಒಂದು ಅದ್ಭುತವಾದ ಕೊಡುಗೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಕಸಕ್ಕೆ ಮುಕ್ತಿ ಸಿಗ್ತದೆ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಇದೊಂದು ವರದಾನವಾಗಿ ಲಭಿಸಿದೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಎಷ್ಟೋ ಮಹಾನಗರ ಪಾಲಿಕೆಯವರು ಎಲ್ಲ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾಗೂ ಸಹ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಸ್ವಲ್ಪ ವಿಫಲರಾಗಿರ್ತಾರೆ. ಹಾಗಾಗಿ ಇದು ಒಂದು ನಮಗೆ ವರದಾನವಾಗಿ ಬಂದಿದೆ. ಮುಂಬರುವ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಏನು ಕಸದ ಗುಡ್ಡೆಗಳಿದೆ ಅವುಗಳನ್ನೆಲ್ಲ ಕರಗಿಸಿ ಚಾರ್ಕೋಲನ್ನು ಮಾಡಿ ಕಸಮುಕ್ತ ನಗರ ಮಾಡಲಿಕ್ಕೆ ನಾವೆಲ್ಲರೂ ಹೆಜ್ಜೆ ನೀಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಂದರೆ ಪಾಲಿಕೆಯವ್ರ ಕೆಲಸ ಏನಂದರೆ ಈಗೇನು ಘನತ್ಯಾಜ್ಯ ಏನಿದೆ ನಿತ್ಯ 200 ಟನ್ ಘನತ್ಯಾಜ್ಯವನ್ನು ಇಲ್ಲಿ ಸಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಘನತ್ಯಾಜ್ಯದಿಂದ ಏನು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಸಂಸ್ಥೆ ಏನಂದರೆ ಇಲ್ಲಿ ಏನು ಆ ಒಂದು ಖರ್ಚು ವೆಚ್ಚ ಮಾಡಿ ಆ ಒಂದು ಏನು ಚಾರ್ಕೋಲ್ ಮಾಡುವಂತಹ ಕೆಲಸಕ್ಕೆ ಇದ್ದಿಲನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲಿ ತಯಾರಾದಂತಹ ಹಸಿರು ಇದ್ದಿಲನ್ನು ತೆಗೆದುಕೊಂಡು ಹೋಗಿ ವಿಜಯಪುರ ಜಿಲ್ಲೆ ಕೂಡುಗಿ ಬಳಿ ಇರುವಂತಹ ಏನು ಉಷ್ಣ ವಿದ್ಯುತ್ ಸ್ಥಾವರ ಏನಿದೆ NTPCದು ಉಷ್ಣ ವಿದ್ಯುತ್ ಸ್ಥಾವರ, ಅಲ್ಲಿ ಈ ಒಂದು ಚಾರ್ಕೋಲ್ನ ಬಳಕೆ ಮಾಡಲಾಗುತ್ತೆ. ಅಂದರೆ ಅಲ್ಲೇನು ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಏನು ಕಲ್ಲಿದ್ದಲನ್ನು ಬಳಕೆ ಮಾಡಲಾಗುತ್ತೆ, ಕಲ್ಲಿದ್ದಲಿನ ಜೊತೆಗೇ ಇದನ್ನು ಸಹ ಬಳಕೆ ಮಾಡಲಾಗುತ್ತೆ. ಅಂದರೆ ಆ ಒಂದು
ಏನು ಶಾಖದ ಪ್ರಮಾಣ ಏರಿಕೆ ಆಗಲಿಕ್ಕೆ, ಅಂದರೆ ಕಲ್ಲಿದ್ದಲಿನ ಜೊತೆಗೇ ಇದನ್ನು ಬಳಸೋದ್ರಿಂದಾಗಿ ಇದು ಸಿಂಗಲಾಗಿ ಬಳಸಿದರೆ ಸ್ವಲ್ಪ ಅಷ್ಟು ಶಾಖ ಪ್ರೊಡಕ್ಷನ್ ಇದಾಗಲ್ಲ, ವಿದ್ಯುತ್ ಉತ್ಪಾದನೆ ಆಗಲ್ಲ. ಹಾಗಾಗಿ ಕಲ್ಲಿದ್ದಿನ ಜೊತೆ ಬಳಸೋದ್ರಿಂದಾಗಿ ಮಲ್ಟಿಪರ್ಪಸ್ ಇದು, ಒಂದು ಕಡೆ ಕಲ್ಲಿದ್ದಲಿನ ಇದನ್ನು ಆಗುತ್ತೆ, ಸೇವ್ನೂ ಆಗುತ್ತೆ, ಜೊತೆಗೆ ಇಲ್ಲಿ ಪ್ರೊಡಕ್ಷನ್ ಆದಂತಹ ಇದ್ದಿಲು ಒಂದೇನು ಶಾಖೋತ್ಪನ್ನಕ್ಕೆ ನೆರವಾಗುತ್ತೆ. ಈ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಲಾಗಿದೆ. ಇಲ್ಲಿ ಒಂದೇನೆಂದರೆ, ಒಂದು ಹಸಿರು ಗ್ರೀನ್ ಒಂದು ಸಿಟಿ ಮಾಡಲಿಕ್ಕೆ ಒಂದು ಕಾನ್ಸೆಪ್ಟು, ಅಂದರೆ ಇಲ್ಲಿನ ಘನತ್ಯಾಜ್ಯವನ್ನು ಸಂಪೂರ್ಣವಾಗಿ ವಿಲೇವಾರಿ ಮಾಡೋ ಒಂದು ಶುಚಿತ್ವವನ್ನು ಕಾಪಾಡಲಿಕ್ಕೆ ಒಂದು ಗುರಿ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ 200 ಜನರಿಗೆ ಇಲ್ಲಿ ನೌಕರಿ ಕೊಡುವಂತಹ ಒಂದು ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಮತ್ತು ಇಲ್ಲಿನ ಏನು ಘನತ್ಯಾಜ್ಯದಿಂದ ಏನು ದೊಡ್ಡ ಮಟ್ಟದಲ್ಲಿ ರಾಶಿಗಟ್ಟಲೆ ಏನು ಸಂಗ್ರಹ ಆಗ್ತಿತ್ತು, ಅದಕ್ಕೆ ಒಂದು ಮುಕ್ತಿ ಸಿಗ್ತದೆ. ಜೊತೆಗೆ ಆ ಪರಿಸರದ ಏನು ಸಮಸ್ಯೆ ಆಗ್ತಿತ್ತು, ಏನು ಘನತ್ಯಾಜ್ಯದಿಂದಾಗಿ, ಅದರಿಂದಲೂ ಸಹ ಜನರಿಗೆ ಮುಕ್ತಿ ಸಿಗುತ್ತೆ. ಮತ್ತು ಹಂತವಾಗಿ ಅಂದರೆ ಇಲ್ಲೇನು ಬೇರೆ ಬೇರೆ ಊರುಗಳಲ್ಲಿ ಡಂಪ್ ಮಾಡುವಂತಹ ಏನು ಒಂದು ಸಂಪ್ರದಾಯ ಇತ್ತು, ಆ ಒಂದು ಇದಕ್ಕೆಲ್ಲವೂ ಸಹ ತಿಲಾಂಜಲಿ ಆಡುವಂತಹ ನಿಟ್ಟಿನಲ್ಲಿ ಈ ಒಂದು ಏನು ಹಸಿರು ಈ ಕಲ್ಲಿದ್ದಲದ ಒಂದು ಏನು ಘಟಕ ತಲೆ ಎತ್ತಿದೆ. ಮತ್ತು ಈಗ ಆಲ್ರೆಡಿ ಈಗೇನು ಪ್ರಾಯೋಗಿಕವಾಗಿ ಸಕ್ಸಸ್ಫುಲ್ ಆಗಿದೆ. ಈಗ ಜನವರಿ 2027ರಿಂದ ಇದು ಅಧಿಕೃತವಾಗಿ ಕಾರ್ಯಾರಂಭ ಆಗುತ್ತೆ. ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಒಂದೇನು ಜನರಿಗೂ ಸಹ ಈ ಒಂದು ಕಾನ್ಸೆಪ್ಟ್ ಜನರಿಗೂ ಸಹ ಮೆಚ್ಚುಗೆ ಆಗಿದೆ. ಮತ್ತು ಈ ರೀತಿಯ ಒಂದು ಕಾನ್ಸೆಪ್ಟ್ ಬೇರೆ ಬೇರೆ ಊರುಗಳಲ್ಲಿ ಇಂಪ್ಲಿಮೆಂಟ್ ಆದಲ್ಲಿ ಖಂಡಿತ ಆ ಒಂದು ಘನತ್ಯಾಜ್ಯದಿಂದ ಮುಕ್ತಿ ಸಿಗುತ್ತೆ. ಜೊತೆಗೆ ಅದರಿಂದ ಏನು ಚಾರ್ಕೋಲ್ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಗೊಬ್ಬರ ಇರ್ಬೋದು, ಇತ್ಯಾದಿಗಳನ್ನ ಪ್ರೊಡಕ್ಷನ್ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಜನತೆಯದ್ದಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.